ಜೋಗದಲ್ಲಿ ಕಾಮಗಾರಿ ನಡೀತಾ ಇದೆ ಈಗ. ಹೊಸದಾಗಿ ಎಲ್ಲ ನಿರ್ಮಾಣ ಆಗ್ತಾ ಇದೆ. ಎಲ್ಲಿ? ನಾನು ಬ್ರಿಟಿಷ್ ಬಂಗ್ಲೆ ಹೋಗೇ ಇಲ್ಲ ಒಂದ್ಸಲಿ. ಟಿಕೆಟ್ ಬರ್ಬೇಕು, ಅಲ್ಲೆಲ್ಲ ಬರ್ತದೆ. ನೀವು ಹೋಗಿ ಯಾವಾಗಾದ್ರು? ಇಲ್ಲಪ್ಪ, ನಾನೇ ಅಲ್ಲಿ ಬಂದ್ರೆ ಅಲ್ಲಿ ನೀರು ಬಿಡೋದಲ್ಲ ಕಾಣ್ತದೆ. ಹಾಂ, ಅಲ್ಲಿ ನಾವು ದೊಡ್ಡ ಇದು ಬೀಳ್ತಿತ್ತಲ್ಲ, ಏನೋ ದೊಡ್ಡಕ್ಕೆ ಬೀಳ್ತಿತ್ತಲ್ಲ, ಅದಷ್ಟನ್ನು ನೋಡ್ಬೋದು ಅಲ್ಲೇ. ಅಲ್ಲಿ ಇದು ಯಾವ್ದೋ ಮುಂಗಾರು ಮಳೆನ ಯಾವ್ದೋ. ಹಾಂ, ಗಣೇಶ್ ಮಾಡಿದ್ದು. ಗಣೇಶ್ ಮಾಡಿದ್ದು ಅಲ್ಲೇ. ಹೌದು. ಹಂಗೆ ಅಷ್ಟು ಮುಂಚೆ ಬಿಡ್ತಿರಲ್ಲ, ಈಗೂ ಬಿಡ್ತಾರೆ. ಈಗಲೂ ಬಿಡಲ್ಲ. ಒಬ್ಬೊಬ್ರು ಹಂಗೆ ಕೇಳ್ಕೊಂಡು ಇಲ್ಲ ಹೆಂಗೆ ಮಾಡಿ ಹೋಗ್ತಾರೆ ಹುಡುಗರು. ನಮಗೆ ಭಯ ಅಲ್ಲ ಹೋಗೋಕ್ಕೆ. ಅಯ್ಯಪ್ಪ, ಅವಾಗ ಸೈಲೆಂಟ್ ಯಾವಾಗ ಬಂದಾಗ ಹೋಗೋಣ ಅಂತ ಗೊತ್ತಿಬಿಟ್ಟಿದ್ರು ಅಲ್ಲಿ. ಆಮೇಲೆ ನಮಗೂ ಗೊತ್ತಿರಲಿಲ್ಲ. ಸುಮ್ಮನೆ ಇದೇ ಅಲ್ಲ ಮಳಿಗೆಗಳಿದು, ಎಲ್ಲ ಅಂಗಡಿಗಳು ಹಾಕೋದು, ಶಾಪ್ಗಳು ರೌಂಡು ಮಾಡೋದು, ಮಾಲ್ ಥರ ಇನ್ನೆಲ್ಲ ನಡೀತಾ ಐತಲ್ಲ. ನಾನು ಬಂದಾಗ ಏನು ಇರಲಪ್ಪ, ಇಲ್ಲೆಲ್ಲ ಒಂಚೂರು ಇದು ಇವಾಗ ಆಗಿರಲ್ಲ. ಹಾಂ, ಇನ್ನೊಂದು 5 ವರ್ಷ ಬೇಕು. ಹಂಗೆ ಹಿಂಗೆ ಬೇಕೆಲ್ಲ ರೆಡಿ ಆಗುತ್ತೆ. ಹೌದೌದು. ಹಾಂ, ಹೌದು. ಒಳ್ಳೆ ಕಾಂಟ್ರಾಕ್ಟ್ ಎಲ್ಲ ಹಿಡಿದು ಹೆಂಗೆ ಮಾಡೋದು ನೋಡೋದಿಲ್ಲ. ಸ್ಟೇಡಿಯಂ ಅಲ್ಲಪ್ಪ, ಇಲ್ಲೇ ಅಂತ ಸ್ಟೇಡಿಯಂ ಮಾಡ್ತಾರೆ. ಅಲ್ಲಿ ಮತ್ತೆ ಬಿಲ್ಡಿಂಗ್ ಕಟ್ತಾರೆ ಏನೋ, ಮೆಟ್ಲು ಮಾಡೋದೆ. ಬಟ್ ಇಲ್ಲೇ ಅಂತ ಸ್ಟೇಡಿಯಂ. ಹಾಂ, ಹೌದೌದು. ನೋಡೋಕೆ ಹಂಗೆ ಮಾಡೋದೆ. ಗ್ಲಾಸ್ ಇದೆ ಫುಲ್. ಇವೆಲ್ಲ 5 ವರ್ಷದಿಂದ ಇದಾಗವೆ. ಇವೆಲ್ಲ ಬುಕ್ಕಿಂಗ್ ಆಗಿರ್ತವೆ ಜಾಗಗಳು. ಅವಾಗ ಅಲ್ಲೇ ಇತ್ತು, ಅಷ್ಟೇ ಜಾಗ ಇತ್ತು. ಹಾಂ ಹಾಂ, ಅದೇ ಅಲ್ಲಿ ಜನ ಬರ್ತಾ ಇದ್ದಾರಲ್ಲ. ಒಂದು 5 ವರ್ಷ ಒಳ್ಳೆ ನೋಡಂಗೆ ಆಗ್ತವೆ. ಹಾಂ, ಒಳ್ಳೆ ಜನನೂ ಬರ್ತಾರೆ. ಇನ್ಕಮ್ಮು ಇನ್ನೂ ಚೆನ್ನಾಗತ್ತೆ. ಒಳ್ಳೆ ಸ್ಟಾರ್ ಇಲ್ಲಿ ಸಾಗರ ಆಗಿರುವ ಇನ್ನೂ ಬೆಳೆಯುತ್ತೆ ಜಾಗ ಅಲ್ಲ. ಸ್ಟಾರ್ ಹೋಟ್ಲ್ ಆಗ್ಬಿಟ್ರೆ ಓ ಮುನ್ನರಿವೆ. ಹಾಂ, ಕಾನ್ಸ್ ಮಾಡಿಬಿಟ್ಟು ಇಲ್ಲೇ. ಹೌದು, ಒಳ್ಳೆ ಲಾಡ್ಜಿಂಗ್ ಮಾಡಿಬಿಟ್ಟು ಓಣಿ ಮಧ್ಯೆ ಹೊಡೆದು ಹೋಗ್ತಾರೆ. ಓ, ವೀಕೆಂಡಿಗೆ ಬಂದು ಅದೇ